ಇದೆ ಇದೇ ಕೆಲಸನ ಒಳ್ಳೆ ಆಫೀಸ್ಗೆ ಹೋಗೋರ್ತಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಲ್ಲೇ ಕೂತಿರೋದು ಮಖ ನೋಡ್ತಾ ಇರೋದು. ಹೀಗೆ ತಲೆ ಕೂದಲು ಬೆಳಗಾಗೋವರೆಗೂ ಲವ್ ಮಾಡ್ತಾ ಇದ್ರೆ ರೊಮ್ಯಾನ್ಸ್ ಮಾಡೋದು ಯಾವಾಗ? ಹನಿಮೂನ್ ಹೋಗೋದು ಯಾವಾಗ? ವೇಣು, ನಾನೇನೋ ಮಾಡ್ಲಿ? ಅಯ್ಯ ಅರಗಿಣಿ, ಏನು ಗೊತ್ತಾಗಲ್ಲ. ಒಂದ್ ಕೆಲಸ ಮಾಡು, ಹಿಡ್ಕೋ ಕೈನ. ನಂದಲ್ವಾ, ಅವಳ ಕೈ ಹಿಡ್ಕೊಳ. ಸೀದಾ ನಿಮ್ಮಮ್ಮನ ಹತ್ರ ಕರ್ಕೊಂಡು ಹೋಗು. ಓ ಮದರ್, ಮೈ ಫಾದರ್ ಡಿಯರ್ ಅಂಡ್ ನಿಯರ್, ಪ್ಲೀಸ್ ಹಿಯರ್. ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ, ಬಾಯ್ ತುಂಬಾ ಹರಿಸಿ, ಬೆಡ್ರೂಮ್ ದಾರಿ ತೋರಿಸಿ ಪುಣ್ಯ ಕಟ್ಕೊಡಿ ಅಂತ ಕೇಳ್ಕೋ. ವೇಣು, ಈ ವಿಷಯ ನಮ್ ತಾಯಿ ಹತ್ರ ಮಾತಾಡಬೇಕು ಅಂದ್ರೆ ನಾಲ್ಗೇನೆ ಬರೋದಿಲ್ಲ. ಏನಪ್ಪಾ ಮಾಡೋದು ಇವ್ನ? ತಾರಾ, ಹೋಗಿ ಹೋಗಿ ಇವ್ನ್ ಲೋ ಮಾಡಿದ್ಯಲ್ಲ ನೀನು. ನೀನಾದ್ರೂ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಏನ್ ವೇಣು? ಒಂದು ಕೆಲಸ ಮಾಡು, ನೀನ್ ಹಿಡ್ಕೋ ಇವನ್ ಕೈನ, ಸೀದಾ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗು. ಓ ಫಾದರ್, ಮೈ ಮದರ್ಸ್ ಡಿಯರ್ ಅಂಡ್ ನಿಯರ್, ಪ್ಲೀಸ್ ಹಿಯರ್. ನಮ್ಮಿಬ್ಬರಿಗೂ ಅತಿ ಪ್ರೀತಿ, ಅದಕ್ಕಿಲ್ಲ ಇತಿ ಮಿತಿ. ಮೋಹ ದಾಹ ವಿರಹ, ಇಷ್ಟೇ ತಾನೇ ಹೇಳ್ಬೇಕು? ವಂಡರ್ಫುಲ್. ಕೇಳಿದಲ್ಲ ಹೇಗೆ ಹೇಳಿದ್ಲು? ನೋಡ್ತೀಯ ರಾಜ, ವೇಣು ಹೇಳೋದನ್ನ. ನಾಳೆ ಆದ್ರೂ ನಮ್ಮ ಎಸ್ಟೇಟ್ ಬರ್ಬಹುದಲ್ಲ? ಯಾಕೋ ಸುಮ್ನಿದ್ಯಾ? ಹ್ಞೂ ಅನ್ನ. ಓಕೆ ತರ, ನಾಳೆ ಖಂಡಿತ ಬರ್ತೀನಿ. ಅಬ್ಬಾ, ಅಂತೂ ನಾಳೆ ನಿಮ್ಮಿಬ್ಬರು ಮೀಟಿಂಗ್ ಇಲ್ಲಲ್ಲ, ಫಾರ್ ಎ ಚೇಂಜ್ ಎಸ್ಟೇಟ್ ಅಲ್ಲಿ. ರೌಡಿ ಗಂಗಾ ಬಂದ, ಓಡಿ 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 ಹೇಗಿತ್ತು ಮುತ್ತು? ಯಾಕೆ ಕಹಿಯಾಗಿತ್ತಾ? ಇವತ್ತೇ ಕೊನೆ. ಇನ್ಮೇಲೇನಾದ್ರೂ ಇಂಥ ಕೆಲಸ ಮಾಡೋದು ನೋಡಿದ್ರೆ ಈ ಕೈ ಮುರಿದಾಗೆ ಆ ಕೈ ಮುರಿದಾಗ್ತೀನಿ, ಹುಷಾರ್.
ವಂಡರ್ಫುಲ್. ಇಂಥ ಯಮಗಾತಕನ್ನ ನೀವೊಬ್ಬರೇ ಚೆಚ್ಚಿ ಹಣ್ಣುಗಾಯ ನೀರ್ಗಾಯ ಮಾಡಿದ್ರಲ್ಲ, ಗಂಡು ಅಂದ್ರೆ ನೀವೇ. ನಿಮ್ಮ ಹೆಸರು? ರಾಜ. ಗುಡ್. ನನ್ನ ಹೆಸರು ಗೋಪಿನಾಥ್ ರಾವ್, ಈ ಎಸ್ಟೇಟ್ ಓನರ್. ದಯವಿಟ್ಟು ನಮ್ಮ ಮನೇಲಿ ಬಂದು ಒಂದು ಕಪ್ ಕಾಫಿ ತಗೋತೀರಾ? ಓಕೆ. ಮಿಸ್ಟರ್ ರಾಜ, ನನಗಂತೂ ಆ ರೌಡಿ ಗಂಗನ ಕಾಟ ತಡಿಲಾರ್ದೆ ಸಾಕಾಗೋಗಿತ್ತು. ಪೊಲೀಸ್ನವ್ರ ಕೈ ಕೂಡ ಸಿಗದೆ ತಕರಾರು ಮಾಡ್ತಿದ್ದ. ನಮ್ಮ ಅದೃಷ್ಟ ಇವತ್ ನೀನು ಬಂದು ಅವನು ಹುಟ್ಟಾಡಗಿಸ್ಬಿಟ್ಟೆ. ಐ ಆಮ್ ವೆರಿ ಗ್ರೇಟ್ಫುಲ್. ಧೈರ್ಯವಾಗಿ ಎದುರಿಸೋರು ಯಾರು ಇಲ್ಲ ಅಂತ ತಿಳ್ಕೊಂಡೆ ಸರ್. ಇವರೆಲ್ಲ ಹೀಗ್ ಬಾಳ ಬಿಚ್ಚೋದು. ಹಾಯ್ ರಾಜ. ಅರೆ ತಾರಾ, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಡ್ಯಾಡಿ, ಇವರೇ ರಾಜ. ಇತ್ತ ಮೊದಲೇ ನಿನಗೆ ಗೊತ್ತೇನಮ್ಮ? ಏನ್ ಡ್ಯಾಡಿ ಹಾಗೆ ಕೇಳ್ತೀರಾ? ಆಗ್ಲೇ ವಿಷಯ ಎಲ್ಲ ಮಾತಾಡ್ಬಿಟ್ರಾ? ಯಾವ ವಿಷಯ ತಾರಾ? ಅದೇ ನೆನ್ನೆ ಹೇಳಿದ್ನಲ್ಲ, ನನ್ ಬಾಯ್ ಫ್ರೆಂಡ್ ಒಬ್ರಿದ್ದಾರೆ, ಅವ್ರನ್ನ ನಾಳೆ ನಮ್ಮನೆಗೆ ಬರ ಹೇಳಿದ್ದೀನಿ ಅಂತ. ಇವರೇನಾ? ಮಿಸ್ ರಾಜ, ಏನ್ ಕೆಲಸ ಮಾಡ್ತಿದ್ದೀರಾ? ನೈಟ್ ಕ್ಲಬ್ ನಲ್ಲಿ ಸಿಂಗರ್ ಆಗಿದ್ದೀನಿ. ಡ್ಯಾಡಿ, ರಾಜ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ನನ್ನ ಫ್ರೆಂಡ್ಸ್ಗಂತೂ ಇವ್ರ ವಾಯ್ಸ್ ಅಂದ್ರೆ ಸಾಕು, ತುಂಬಾ ಹುಚ್ಚು. ಮಿಸ್ ರಾಜ, ನನಗೆ ಸ್ವಲ್ಪ ಕೆಲಸ ಇದೆ. ವಿ ವಿಲ್ ಮೀಟ್ ಅಗೇನ್. ಓಕೆ ಸರ್. ರಾಜ, ರಾಜ, ಬಾರ ತಿಂಡಿ ತಿನ್ನೋಕೆ. ಬಂದೆ. ಓಹೋ, ಇವತ್ತಿನ ಸ್ಪೆಷಲ್ ದೋಸೆನಾ? ವೆರಿ ಗುಡ್, ವೆರಿ ಗುಡ್. ಅಮ್ಮ, ನೀನ್ ಗೆಟ್ ಸಲ ಹೇಳಿದ್ದೀನಿ ಈ ಫೋಟೋ ನಲ್ಲಿ ಹಾಕ್ಬೇಡ ಅಂತ. ಕೇಳ್ತೀಯ ನೀನು? ನೀನೇನೋ ಹೇಳ್ಬೋದು, ಆದ್ರೆ ನನ್ ಮನ್ಸ್ ಕೇಳ್ಬೇಕಲ್ಲ. ಇಷ್ಟಾದ್ರು ಅವ್ರು ನಿಮ್ಮಪ್ಪ ಕಣೋ. ಇವನ ನಮ್ಮಪ್ಪ? ನಾನ್ ತಾಯಿ ಹೊಟ್ಟೆಲ್ ಇರ್ಬೇಕಾದ್ರೆ ಕೈ ಹಿಡಿದು ಹೆಂಡತಿನ ಕೈ ಬಿಟ್ಟು ದೇಶಾಂತರ ಓಡೋದಲ್ಲ ಇವನ ನಮ್ಮಪ್ಪ. ಅಮ್ಮ, ಯಾಕಮ್ಮ ಹೀಗ್ ಮಾಡ್ತೀಯ? ನಿನ್ ಹಳೆ ಕಥೆನೆಲ್ಲ ಜ್ಞಾಪಿಸ್ಕೊ. ಆಗ ನಿನಗೆ ಬೇಜಾರಾಗಿ ನಿನ್ ಕೈಯಾರ ನೀನೇ ಈ ಫೋಟೋ ತೆಗೆದು ಹೊರಗಡೆ ಬಿಸಾಕ್ತೀಯ. ನನ್ ಸಾಕೋದಿಕ್ ನಿನ್ ಪಟ್ಟು ಕಷ್ಟ ನೆನೆಸ್ಕೊಂಡಾಗ್ಲೆಲ್ಲ ನನ್ ಹೊಟ್ಟೆ ಉರ್ದೋಗುತ್ತಮ್ಮ. ದಿನವೆಲ್ಲ ಕೊರಗ್ತಾರೋ ನೀನ್ ನೋಡ್ದಾಗ್ಲೆಲ್ಲ ನನ್ ಕಣ್ಣಲ್ಲಿ ನೀರ್ ಬರಲ್ಲಮ್ಮ, ರಕ್ತ ಬರುತ್ತೆ. ಅವ್ರೇನೇ ಅನ್ಯಾಯ ಮಾಡಿರ್ಲಿ, ನೀನ್ ಮಾತ್ರ ಅವ್ರನ್ನೇನು ಅನ್ಬೇಡಪ್ಪ. ಅವರು ನಿನ್ ತಂದೆ. ಮಗನ್ ಒಳ್ಳೆ ಭವಿಷ್ಯಕ್ಕೆ ಬಾಳೋನೆ ತಂದೆ ಕಣಮ್ಮ. ತಂದೆ ಮಾಡೋ ತಪ್ಪನ್ನ ಮರೆತು ಅವ್ರು ಗೌರವ ತರೋನೇ ಮಗ ಕಣಪ್ಪ. ಅಂಥವ್ನೇ ತಾಯಾದೋಳು ಬಯಸೋದು. ಸರಿ ಸರಿ, ನೀ ಮಾತ್ರ ಅಳ್ಬೇಡಮ್ಮ. ನಾನ್ ಮಾತಾಡಿ ತಪ್ಪಿಗೆ ಕೆನ್ನೆ ಬೇಕಾದ್ರೂ ಹೊಡ್ಕೋತೀನಿ. ಸಂತೋಷನಾ? ಸಂತೋಷನಾ? ಇನ್ಮೇಲೆ ಈ ಫೋಟೋ ನಿನ್ ತಲೆ ಮೇಲೆ ಇಟ್ಕೊಂಡು ಪ್ರತಿದಿನ ಪೂಜೆ ಮಾಡು. ಅಮ್ಮ, ದೋಸೆನೂ ಚೆನ್ನಾಗಿತ್ತು, ಹೊಟ್ಟೆನೂ ಹಸಿತಾ ಇತ್ತು, ಅದಕ್ಕೆ ಹೊಟ್ಟೆ ಒಳಗಡೆ ದಬಾಯಿಸ್ಬಿಟ್ಟೆ. ಅಯ್ಯೋ 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 ಪಾಪಿ, ನನ್ ತಟ್ಟೆ ಎಲ್ಲ ಖಾಲಿ ಮಾಡಿಬಿಟ್ಟಿಯಲ್ಲೋ. ಹೊಟ್ಟೆ ಹಸಿದಾಗ ತಟ್ಟೆ ಖಾಲಿ ಮಾಡು ಅಂತ ನಮ್ಮಮ್ಮ ಬದುಕಿದಾಗ ಹೇಳ್ತಿದ್ಲು. ಅಮ್ಮ, ಇನ್ನೆರಡು ದೋಸೆ. ಸರಿ. ಅಯ್ಯೋ ತರಲೆ ಮುಂಡೆದೆ, ತಾರನ ವಿಷಯ ಮಾತಾಡು ಅಂತ ಹೇಳಿದ್ರೆ ತಂದೆ ವಿಷಯ ಮಾತಾಡಿ ಅಮ್ಮನ್ ಮೂಡೆಲ್ಲ ಹಾಳು ಮಾಡ್ಬಿಟ್ಟಿಲ್ಲ. ಇರೋ ಸ್ವಲ್ಪ ದೋಸೆ ಬಂತು ಅಂದ್ರೆ ಸುಮ್ಮನಿರೋ ನೀನು. ಅಮ್ಮ, ನಿಮ್ ಯಜಮಾನ್ರನಾದ್ರು ಇಲ್ಲೇ ಇದ್ದಿದ್ರೆ ನಾನು ಇವತ್ತೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಯಾಕಪ್ಪ? ನಿಮ್ ಮಗನ ಹುಟ್ಟಕ್ಕೆ ಇವಾಗ್ಲೂ ಏನೋ ನೀನು ನನ್ ಮಗನೇ. ಅಮ್ಮ, ಇವಾಗ ಒಂದು ಒಳ್ಳೆ ವಿಷಯ ಹೇಳ್ತೀನಿ ನಿಮಗೆ. ಏನಪ್ಪಾ ಅದು ವೇಣು? ನಿಮ್ಮ ಮಗನಿಗೆ ಯೌವನದ ಭಾರ, ಆಸೆಯನ್ನು ತಡ್ಕೊಳ್ಳಾರ, ನಿಮ್ಮ ಹತ್ರ ಹೇಳಲಾರ, ಮದುವೆ ಆಗ್ಬೇಕು ಅನ್ನೋ ಆತರ. ದಿನಾಗ್ಲೂ ಕ್ಲಬ್ಗೊಂದು ಹುಡುಗಿ ಬರ್ತಾಳೆ, ಅವಳ ಹೆಸರು ತಾರಾ. ತಾರಾ ತಾರಾ ತಾರಾ. ಅಮ್ಮ, ಆ ಹುಡುಗಿಗೂ ಇವನಿಗೂ LOVE, ಲವ್. ನಿಜ ಏನೋ ರಾಜ? ಅವನೇ ನಾವು ನಿಜಾನ ಅಂತ ಕೇಳ್ತೀರಾ? ನಾನೇನ್ ಸುಳ್ಳ ಹೇಳ್ತೀನಿ, ಬೇಕಾದ್ರೆ ಇಲ್ಲಿ ನೋಡಿ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ಅಷ್ಟೇ ಅಲ್ಲ, ಲಕ್ಷ ಲಕ್ಷ ಆಸ್ತಿನೂ ಇದೆ ಅಲ್ವೇನೋ? ಹೌದೇನೋ? ನೋಡು ರಾಜ, ಆ ಹುಡುಗಿ ಶ್ರೀಮಂತಲೋ ಬಡವಳು ಅದಲ್ಲಪ್ಪ ಮುಖ್ಯ. ನೀನ್ ನಿಜವಾಗ ಅವಳನ್ನ ಪ್ರೀತಿಸಿದ್ರೆ ಅವಳ ಕೈ ಮಾತ್ರ ಬಿಡ್ಬೇಡ. ಇದೊಂದೇಪ್ಪ ನಾನು ನಿನ್ನ ಕೇಳ್ಕೊಳ್ತಾ ಇರೋದು. ನಮ್ ಬಿಸಿನೆಸ್ ಡೀಟೇಲ್ಸ್ ಎಲ್ಲ ಫೈಲ್ ನಲ್ಲಿ ಇದೆ. ನಾನ್ ಬರ್ದಿರೋ ಲೆಟರ್ಸ್
ಅದರಲ್ಲಿರೋ ವಿಷಯ ನೀನೇನಾದ್ರು ಮರ್ತಿದ್ರೆ ಈ ಫೈಲ್ ಒಂದ್ಸಲ ತಿರು ಹಾಕಿ, ಎಲ್ಲ ಜ್ಞಾಪಕ ಬರುತ್ತೆ. ಎಲ್ಲ ಜ್ಞಾಪಕ ಇದೆ ದಿವಾಕರ್, ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗಿಲ್ಲ ಅಂದ್ರೆ ಹೇಗಯ್ಯ? ಲಾಸ್ಟ್ ಮಂತ್ ಕಳಿಸಿದ ಗುಡ್ಸ್ನು ದಾರಿಲೆ ಹೊಡೆದು ಬಿಟ್ಟು ಖಾಲಿ ಶಿಪ್ ಕಳಿಸಿದ್ದಾರೆ. ಖಾಲಿ ಶಿಪ್ನ? ಅವ್ರದ್ದು ಭಾರಿ ಗುಂಪೆ ಇದೆ. ಅದಕ್ಕೆ ಲೀಡ್ರು ಶಿವರಾಜು ಅಂತ, ಇದೇ ಊರ್ನೋನೆ, ಸಿಂಗ್ಪುರ್ನಲ್ಲಿದ್ದಾನೆ. ಎಷ್ಟು ದಿವಸ ಯಾಕೆ ಸುಮ್ಮನೆ ಇದ್ದೆ? ಆದಷ್ಟು ಬೇಗ ಮುಗಿಸ್ಬಿಡತ್ತಾನೆ. ಅಷ್ಟು ಸುಲಭ ಅಂತ ತಿಳ್ಕೋಬೇಡ. ಅವನ ಹಿಂದೆ ಯಾವಾಗಲೂ 4 ಜನ ಬಾಡಿಗಾರ್ಡ್ಸ್ ಇದ್ದೇ ಇರ್ತಾರೆ. ಸ್ವಲ್ಪ ಅನುಮಾನ ಬಂದ್ರೆ ಸಾಕು, ನಮ್ ಜೀವ ಉಳಿಯೋಲ್ಲ. ಈಗ ಏನ್ ಮಾಡು ಅಂತೀಯ? ಇಲ್ಲಿಂದ ಒಬ್ಬ ಸ್ಟ್ರಾಂಗ್ ಮನುಷ್ಯನ ಕಳಿಸ್ಕೊಡು. ನಾನು ಅವನಿಗೆಲ್ಲ ಕ್ಲೂ ಕೊಟ್ಟು ಹೆಲ್ಪ್ ಮಾಡ್ತೀನಿ. ಅಲ್ಲಿ ಅವ್ರಿಗೆ ಅನುಮಾನ ಬರದ ಹಾಗೆ ಸುಲಭವಾಗಿ ಮುಗಿಸಬಹುದು. ಅಂತ ಗಂಡು ಯಾರಿದ್ದಾರೆ? ಓಕೆ, ಟ್ರೈ ಮಾಡ್ತೀನಿ. ಹಲೋ ಅಂಕಲ್, ಯಾವಾಗ ಬಂದ್ರಿ ಸಿಂಗಾಪುರಿಂದ? ಈಗ ತಾನೆ ಬಂದಮ್ಮ. ಡ್ಯಾಡಿ, ಊಟ ರೆಡಿ. ಬರ್ತೀನಮ್ಮ. ತಾರಾ, ಸಿಂಗ್ಪುರ್ ಯಾವಾಗ ಬರ್ತೀನಿ ನೀನು? ಸಿಂಗ್ಪುರ್ ಅವಳಿಗೇನು ಹೊಸದಲ್ಲಯ್ಯ, 10 ಸಲ ನೋಡಿದ್ದಾಳೆ. 11ನೇ ಸಲ ನೋಡ್ಲಿ ಬಿಡಯ್ಯ, ಜಸ್ಟ್ ಫಾರ್ ಚೇಂಜ್. ಅದು ಸರಿ. ತಾರಾ, ಐಸ್ ಕ್ರೀಮ್ ಫ್ರೂಟ್ಸ್ ರೆಡಿ ಮಾಡು, ನಾವು ಬರ್ತೀವಿ. ಓಕೆ. ಇನ್ನು ಎಷ್ಟು ದಿವಸ ಇರ್ತೀಯ? ನಾಳೆ ನೀವು ಹೋಗ್ಬೇಕು. ಸರಿ, ನೀನು ಹೋಗು, ನಾನೊಬ್ಬ ಮನುಷ್ಯನ ಕಳಿಸ್ತೀನಿ. ಹಲೋ, ಯಾರು? ರಾಜಾ ತಾನೆ? ಗುಡ್ ಮಾರ್ನಿಂಗ್. ನಾನು ತಾರಾ ಫಾದರ್ ಗೋಪಿನಾಥರಾವ್. ಹಾ, ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಾಗಿದೆ. ವಿಲ್ ಯು ಕಮ್? ನನ್ನ ಫಾದರ್ ಇನ್ಲಾನೇ ಕರೀತಿದ್ದಾರೆ ಅಂದ್ರೆ ಖಂಡಿತ ಬರ್ತೀನಿ. ವೆರಿ ಗುಡ್. ನಮ್ಮ ಎಸ್ಟೇಟ್ನಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ, ಅದ್ರ ಮುಂದ್ಗಡೆ ನನ್ನ ಕಾರ್ ನಿಂತಿರುತ್ತೆ. ಕ್ಯಾನ್ ಯು ರೆಕಗ್ನೈಸ್ ಪ್ಲೀಸ್? ಅಚ್ಚಾ, ಥ್ಯಾಂಕ್ ಯು ವೆರಿ ಮಚ್. ಮಿಸ್ಟರ್ ಗೋಪಿನಾಥ್ ಎಲ್ಲಿದ್ದಾರೆ? ಒಳಗಡೆ ಇದ್ದಾರೆ ಸರ್. ಹಲೋ ಸರ್. ಹಲೋ ಮಿಸ್ಟರ್ ರಾಜಾ, ಪ್ಲೀಸ್. ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್? ನೋ ಥ್ಯಾಂಕ್ಸ್. ಡಯಟ್ ನಲ್ಲಿ ಟೈಮಿಂಗ್ ನಲ್ಲಿ ನಾನು ತುಂಬಾ ಸ್ಟ್ರಿಕ್ಟ್. ಗುಡ್, ವೆರಿ ಗುಡ್. ಏನ್ ಸರ್ ಬರೇ ಹೇಳಿದ್ರಂತಲ್ಲ? ಬಿಸ್ನೆಸ್ ವಿಷಯವಾಗಿ ನಿಮ್ಮನ್ನ ಸಿಂಗ್ಪುರಿಗೆ ಕಳಿಸೋಣ ಅಂತಿದ್ದೀನಿ. ಸಿಂಗಾಪುರ್ಗ? ಎಸ್, ಅಲ್ಲಿ ನನಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಬಿಸ್ನೆಸ್ ಇದೆ. ಮಿಸ್ಟರ್ ರಾಜಾ, ಸಿಂಗ್ಪುರ್ನಲ್ಲೇ ಒಬ್ಬ ಮನುಷ್ಯ ಗುಂಪು ಕಟ್ಕೊಂಡು ಸಮುದ್ರದ ಮೇಲೆ ಬರ್ತಿರೋ ನಮ್ಮ ಹಡಗಳ್ನೆಲ್ಲ ಕೊಳ್ಳೆ ಹೊಡೆದು ನಮಗೆ ತುಂಬಾ ಅನ್ಯಾಯ ಮಾಡ್ತಿದ್ದಾನೆ. ಅವನ್ನ ನೀವು ಕ್ಲೋಸ್ ಮಾಡಬೇಕು. ಹಳೇನಾದವನು ಮಾವನಿಗೆ ಕೊಡಬೇಕಾದ ಕೊಡುಗೆ ಇಷ್ಟ. ಬರ್ಡರ್? ಎಸ್. ಕೊಲೆ ಮಾಡ್ಬೇಕಾ? ಈ ಕೆಲಸ ಮಾಡಿ ಮುಗಿಸಿದ್ರೆ ಐ ವಿಲ್ ಪೇ ಯು 15 lakhs. ಈ ಕೆಲ್ಸಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋ ಮೃಗ ಅಲ್ಲ ನಾನು. ಚೆನ್ನಾಗಿ ಯೋಚನೆ ಮಾಡಿ ಮಿಸ್ಟರ್ ರಾಜಾ. ಯೋಚನೆ ಮಾಡಕ್ಕೆ ಏನು ಉಳಿದಿಲ್ಲ ಸರ್. ನಾನು ಹಾಡೋನು, ಕೊಲೆ ಮಾಡೋನಲ್ಲ. ಬಾಯ್ ಬಾಯ್. ಮಿಸ್ಟರ್ ರಾಜಾ, ಫ್ರಂಟ್ ವೀಲ್ ಪಂಕ್ಚರ್ ಆಗಿದೆ, ನೋಡ್ಲಿಲ್ಲ? ಓ ಮೈ ಗಾಡ್, ಇವನ್ ಯಾವಾಗ ಕೊಲೆ ಮಾಡಿದ್ರಿ ಮಿಸ್ಟರ್ ರಾಜ್? ಇಲ್ಲ, ನನಗೆ ಗೊತ್ತಿಲ್ಲ. ನನ್ಗೇನು ಗೊತ್ತಿಲ್ಲ ಸರ್. ಯಾಕೆ ಹೀಗೆ ಎದರ್ತಿದ್ದೀರಿ? ಅವತ್ತು ನಿಮ್ ಕೈಯಿಂದ ಏಟ್ ತಿಂದವನು ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸ್ಕೊಂಡು ಬಂದು ನಿಮ್ ಮೇಲೆ ಕೈ ಮಾಡಿದ್ದಾನೆ ಅಂತ ಕಾಣುತ್ತೆ. ಅವನು ನೀವು ಮುಗಿಸ್ಬಿಟ್ಟಿದ್ರಿ. ಒಳ್ಳೆ ಕೆಲಸನೇ ಮಾಡಿದ್ರಿ. ಯಾಕೆ ಸರ್ ಹೀಗೆ ಹೇಳ್ತಿದ್ದೀರಾ? ನಾನು ಈ ಕೆಲಸ ಮಾಡಿಲ್ಲ ಸರ್. ಹಾಗಾದ್ರೆ ಈ ಡೆಡ್ ಬಾಡಿ ನಿಮ್ ಕಾರ್ ಡಿಕ್ಕಿನಲ್ಲಿ ಹೇಗೆ ಬಂತು? ಅದೇ ಗೊತ್ತಾಗ್ತಾ ಇಲ್ಲ ಸರ್. ಧೈರ್ಯವಾಗಿರಿ, ನನ್ನ ಅಳಿಯನ್ನ ನಾನೇ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ. ಹೆದರಬೇಡಿ.
ನಾನು ಈ ಡೆಡ್ ಬಾಡಿನ ಡಿಸ್ಪೋಸ್ ಮಾಡಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ರಾಜೀವ, ನರಸಿಂಗ, ನೀವೆಲ್ಲರೂ ಇವ್ರ ಜೊತೆ ಹೋಗಿ ಈ ಡೆಡ್ ಬಾಡಿನ ನಮ್ಮ ಎಸ್ಟೇಟ್ ಮೂಲೆಯಲ್ಲಿ ಹೂತ್ಬಿಟ್ಟು ಬನ್ನಿ. ಮಿಸ್ಟರ್ ರಾಜ್, ನೀವು ಇವ್ರ ಜೊತೆ ಹೋಗಿ, ಇವರು ನಿಮಗೆ ಸಹಾಯ ಮಾಡ್ತಾರೆ. ಕೆಲಸ ಎಲ್ಲ ಮುಗಿದ ಮೇಲೆ ವಾಪಸ್ ಬನ್ನಿ. ಗಡವ, ಏನೋ ನೋಡ್ತಿದ್ದೆ, ಮುಚ್ಚೋಡಿಕ್ಕಿನ. ಎಲ್ಲ ಮುಗಿತು ತಾನೆ? ನೇನೂರಿ ಇಲ್ಲ, ಧೈರ್ಯವಾಗಿ. ಮರ್ಡರ್ ಮಾಡೋವಾಗಿರೋ ಧೈರ್ಯ ಮಾಡಿದ ಮೇಲೂ ಇರಬೇಕು. ನಾನು ಮರ್ಡರ್ ಮಾಡಿಲ್ಲ ಸರ್. ಅದನ್ನು ಹೇಗೆ ನಂಬರ್ದು? ಸಾಕ್ಷಿ ಇದೆಯೇ? ಮಿಸ್ಟರ್ ರಾಜ, ನಾಲ್ಗೆ ಸುಳ್ಳು ಹೇಳಬಹುದು, ಆದ್ರೆ ಕ್ಯಾಮ್ರಾ ಸುಳ್ಳು ಹೇಳಿತ್ತೇನು? ಮೋಸ, ನೀವು ಮೋಸ ಮಾಡ್ತಿದ್ದೀರಾ, ವಂಚನೆ ಮಾಡ್ತಿದ್ದೀರಾ, ನಾನು ನಿಮ್ ಬಲೆಗೆ ಹಾಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ. ಎಸ್, ಯಾವಾಗ ನೀನ್ ನನ್ನ ಒಳ್ಳೆ ಮಾತಿಗೆ ಬಗ್ಲಿಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ? ಮೈ ವುಡ್ ಬಿ ಸನ್ ಇನ್ ಲಾ. ಈ ಮಾವನ ಮಾತಿಗೆ ಮರ್ಯಾದೆ ಕೊಟ್ಟು ನಾನು ಹೇಳ್ದವನ್ ಮರ್ಡರ್ ಮಾಡಿದ್ರೆ ಮಾನ ಉಳಿಯುತ್ತೆ. ಇಲ್ದ ಇದ್ರೆ ಈ ಸಾಕ್ಷಿಗಳ ಸಮೇತ ಗಂಗನ್ ಕೊಲೆ ಮಾಡಿದೆ ಅಂತ ಪೊಲೀಸ್ ಸ್ಟೇಷನ್ ರಿಪೋರ್ಟ್ ಹೋಗುತ್ತೆ. ಹೇಳು, ಸಿಂಗಪುರ್ಗೆ ಹೋಗ್ತೀಯಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ? ಸಿಂಗಾಪುರ್ಗೆ ಹೋಗ್ತೀನಿ. ಗುಡ್, ವೆರಿ ಗುಡ್. ನಾವ್ ಯು ಆರ್ ಅನ್ ಇಂಟೆಲಿಜೆಂಟ್ ಬಾಯ್. ಸಿಂಗಪುರ್ನಲ್ಲಿ ದಿವಾಕರ್ ಅಂತ ನನ್ನ ಬಿಸ್ನೆಸ್ ಪಾರ್ಟ್ನರ್ ಇದ್ದಾನೆ. ಇದನ್ನ ತಗೊಂಡೋಗಿ ಅವನಿಗೆ ತೋರಿಸಿದ್ರೆ ನಿನಗೆಲ್ಲಾ ವಿಧವಾದ ಸಹಾಯ ಮಾಡ್ತಾನೆ. ಇವನೇ ನಮ್ ಶತ್ರು, ಇವನ್ನೇ ನೀನ್ ಕೊಲೆ ಮಾಡ್ಬೇಕಾಗಿರೋದು. ಇವನ ಹೆಸರು ಶಿವರಾಜ್ ಅಂತ. ಇವನ್ ಎಲ್ಲಿರ್ತಾನೆ, ಹೇಗಿರ್ತಾನೆ ಅಂತ ನನ್ನ ಪಾರ್ಟ್ನರ್ ದಿವಾಕರ್ ನಿನಗೆ ತಿಳಿಸ್ತಾನೆ. ಓಕೆ? ಓಕೆ. ನೀನ್ ಹೋಗೋದಕ್ ಮುಂಚೆ ಪಾಸ್ಪೋರ್ಟು ಹಣ ಬಂದು ನಿನ್ ಕೈ ಸೇರುತ್ತೆ. ಈ ವಿಷಯ ಯಾರಿಗೂ ತಿಳಿಬಾರ್ದು, ತಾರಾಗೂ ಸಹ. ಒಂದು ವೇಳೆ ಯಾರಿಗಾದ್ರೂ ತಿಳಿದ್ರೆ ಅಲ್ಲಿರೋ ಫೋಟೋಗಳು ಇಲ್ಲಿರೋದಿಲ್ಲ, ಪೊಲೀಸ್ ಕಮಿಷನರ್ ಕೈಲಿರುತ್ತೆ. ಪೊಲೀಸ್ ಕಮಿಷನರು ಅವನೊಬ್ಬನಿಗೆ ನಾ ಗೊತ್ತು, ನಮಗೂ ಗೊತ್ತು. ಬ್ಲಡಿ ರೋಗ್, ಈ ತರ ಸಿಕ್ಕಾಕ್ಸ್ಕೊಂಡ್ಬಿಟ್ಟ ನಿನ್ನ. ಅಂದ್ರೆ 15 ಲಕ್ಷ ರೂಪಾಯಿ ಸಂಪಾದನೆ ಮಾಡಕ್ಕೆ ಸಿಂಗಪುರ್ಗೆ ಹೋಗ್ತೀಯಾ? ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ವೇಣು. ರಾಜ, ನೀನಿವಾಗ ಮರ್ಡರ್ ಮಾಡಕ್ ಹೋಗ್ತಿಲ್ಲ, ಅವರೇ ನಿಮ್ಮ ಅಪ್ಪ ಅಂತ ಅವನಿಗೆ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಹಾಗಿದ್ರೆ ಸ್ವಲ್ಪ ದಿವಸ ತಲೆ ಮರೆಸ್ಕೊಂಡಿದ್ದು ಬಿಡು. ಅದಾಗೋ ಕೆಲಸ ಅಲ್ಲ ವೇಣು. ನಾನೀಗ ಸಿಂಗಪುರ್ಗೆ ಹೋಗ್ಲಿಲ್ಲ ಅಂದ್ರೆ ಅವನ್ ಖಂಡಿತವಾಗಿ ಬೇರೆ ಯಾರನ್ನಾದ್ರೂ ಕಳಿಸಿ ನಮ್ಮಪ್ಪನ್ ಕೊಲೆ ಮಾಡ್ಸಕ್ ಪ್ರಯತ್ನ ಮಾಡ್ತಾನೆ. ಎಸ್ ಎಸ್, ನೀನ್ ಹೇಳೋದೇ ಕರೆಕ್ಟ್. ಹಾಗಿದ್ಮೇಲೆ ನೀನೇ ಸಿಂಗಪುರ್ಗೆ ಹೋಗ್ಬೇಕು. ಹೌದು ವೇಣು, ನಮ್ ತಾಯಿಗೂ ನಮ್ ತಂದೆ ನೋಡ್ಬೇಕು ಅಂತ ಆಸೆ. ಈಗ ಹೇಗಿದ್ರು ಒಳ್ಳೆ ಸಮಯ ಸಿಕ್ಕಿದೆ. ಇದನ್ನ ನೆಪ ಮಾಡ್ಕೊಂಡು ನಾ ಸಿಂಗಪುರ್ಗೆ ಹೋಗಿ ನಮ್ ತಂದೆನ ಕಾಪಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಊರಿಂದ ಬರೋಕೆ ಎಷ್ಟು ದಿವಸ ಆಗುತ್ತೋ ಏನೋ. ನಾನ್ ಬರೋವರೆಗೂ ನಮ್ ತಾಯಿನ ನೀನೇನು ಯೋಚನೆ ಮಾಡ್ಬೇಡ. ನೀನ್ ಊರಿಂದ ಬರೋವರೆಗೂ ಅವ್ರು ನಿನ್ ತಾಯಿ ಅಲ್ಲ, ನನ್ ತಾಯಿನೋ. ಥ್ಯಾಂಕ್ ಯು ವೆರಿ ಮಚ್ ವೇಣು. ಸ್ನೇಹಿತರಲ್ಲಿ ಥ್ಯಾಂಕ್ಸ್ ಹಾಕೋ. ಒಬ್ಬರು ಕಷ್ಟಕ್ಕೊಬ್ರು ಆದ್ರೇನೆ ಸ್ನೇಹಿತರು ಅನ್ನೋದು. ಈ ವೇಣು ನಿನಗೋಸ್ಕರ ಪ್ರಾಣ ಕೂಡ ಕೊಡಕ್ ಸಿದ್ಧ. ವೇಣು, ವೇಣು. ಹಲೋ, ಗೋಪಿನಾಥ್ ರಾವ್ ಹಿಯರ್. ಇವತ್ತು ನನ್ನ ಹುಟ್ಟಿದಬ್ಬ. ನಿನ್ನ ಹುಟ್ಟಿದಬ್ಬನು ಮಾಡೋಣ ಅಂತ
ಫೋನ್ ಮಾಡಿದ್ದೀನಿ. ಯಾರ ನೀನು? ಯುವರ್ ಫಾದರ್, ನಿಮ್ಮಪ್ಪ. ಏನ ಮರಿ, ಏನು ಅರಿಯದಿರೋ ಹುಡುಗನ್ನ ಸಿಂಗಪುರ್ಗೆ ಮರ್ಡರ್ ಮಾಡಿ ಕಳಿಸ್ತಾ ಇದೀಯಾ? ಏನ್ ಬಗಳ್ತಾ ಇದ್ಯಾ? ಲೈಫ್ ಮುಚ್ಚೋ ಬಾಯಿ. ನಿನ್ ಲೈಫ್ ಹಿಸ್ಟ್ರಿನೇ ನನ್ನ ಡೈರಿ ಇದಮ್ಮ. 2 ಪೇಜು ಓದ್ಲಾ? ಕಾರು, ಡಿಕ್ಕಿ, ಹೆಣ, ಹಳ್ಳ, ರಾಜ ಶಿವರಾಜ, ಮರ್ಡರ್, ಸಿಂಗಪುರ್. ಯಾರ ನೀನು? ಏನಾಗ್ಬೇಕು ನನ್ನಿಂದ? ಆಗ್ಬಾ ಮರಿ ದಾರಿಗೆ. ನಿನ್ನ ಹತ್ರ ಕಾರ್ ಇದೆಯಾ? ಇದೆ. ಇವತ್ತು ರಾತ್ರಿ 10:15 ಗಂಟೆಗೆ ನಿನ್ ಎಸ್ಟೇಟ್ ಹತ್ರ ಇರೋ 16ನೇ ಮೈಲಿಕಲ್ ಬಂಗ್ಲೆ ಹತ್ರ ಬಾ. ಡಿಟೇಲ್ ಆಗಿ ಮಾತಾಡ್ತೀನಿ. ನೀನೇನಾದ್ರು ಬರ್ದೆ ಹೋದ್ರೆ ನಿನ್ನ ಕಥೆ ಪೇಜು ಓದ್ತೀನಿ. ಕಾರು, ಡಿಕ್ಕಿ. ಇಲ್ಲ, ಬಂದ್ಬಿಡ್ತೀನಿ, ಖಂಡಿತ ಬಂದ್ಬಿಡ್ತೀನಿ. Come on, Mr. Gopinath. No. Come on, please sit down. ವ್ಯಾಪಾರ ಮಾಡಕ್ ಬಾರೋ ಅಂದ್ರೆ ಪಿಸ್ತೂಲ್ ಹಿಡ್ಕೊಂಡ್ ಬರ್ತೀಯಾ? ಗೋಪಿ, ಕುಡಿತೀಯಾ ಕಾಫಿ? ನಿನ್ ಕಾಫಿ ಅವನಿಗೆ ಬೇಕು. ಯಾರು ನೀನು? ನನ್ನ ಯಾಕಿಲ್ ಕರೆಸ್ದೆ? ಮಿಸ್ಟರ್ ಗೋಪಿನಾಥ್, ನಿನ್ ತಲೆ ಮೇಲೆ ಕೂದಲು ಬೆಳೆದಿದೆಯೋ ಹೊರತು ಒಳಗಡೆ ಇರೋ ಮೆದುಳು ಖಾಲಿ. ಶಿವರಾಜನ್ ಕೊಲೆ ಮಾಡ್ಬೇಕು ಅಂತ ಈಗ ನೀನ್ ಕಳಿಸ್ತಾ ಇದೆಯಲ್ಲ ರಾಜ, ಅವನ್ ಯಾರು ಅಂತ ಗೊತ್ತಾ? ಶಿವರಾಜನ ಮಗ. ರಾಜ ಶಿವರಾಜನ ಮಗನ? ಎಸ್, ಇಟ್ ಈಸ್ ದ ರಿಯಲ್ ಟ್ರೂತ್. ಮಿಸ್ಟರ್ ಗೋಪಿನಾಥ್, ಶಿವರಾಜನ್ ಕೊಲೆ ಮಾಡ್ಬೇಕು ಅಂತ ನಿನಗ್ ನಿಜವಾಗ್ಲೂ ಇಷ್ಟ ಇದ್ರೆ ಆ ಕೆಲಸ ನನಗ್ ಬಿಟ್ಬಿಡು. ಬರೀ ಶಿವರಾಜೇ ಅಲ್ಲ, ಅವನ ಮಗನ್ನು ನಾನು ಕೊಲೆ ಮಾಡ್ತೀನಿ. ಅಷ್ಟೇ ಅಲ್ಲ, ನೀನ್ ಅವನು ಕೊಡಬೇಕು ಅಂತ ಇರೋ 15 ಲಕ್ಷ ರೂಪಾಯಿನ ನನಗ್ ಕೊಟ್ರೆ ನಾನು ಸಿಂಗಪುರ್ಗೆ ಹೋಗಿ ಆ ಕೆಲಸನ ಮಾಡ್ಕೊಂಡ್ ಬರ್ತೀನಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. Then I am also not interested. You can go. Get out. ಗೋಪಿನಾಥ್ ರಾವ್, ಫ್ರಂಟ್ ವೀಲ್ ಪಂಚರ್ ಆಗಿದೆ, ನೋಡ್ಲಿಲ್ವಾ? ಮೈ ಗಾಡ್, ಇವನ್ ಯಾವ ಮರ್ಡರ್ ಮಾಡಿದೆ ಗೋಪು? ಇಲ್ಲ, ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ. ಹೀಗೆ ಯಾಕೆ ಹೆದರ್ತಿ ಗೋಪು? ಮಖ ತೊಳ್ಕೊಳಕ್ ಕೊಡ್ಲಾ ಸೋಪು? ನೀನೇ ಒಬ್ಬ ಮರ್ಡರರ್. ನಿನಗೆ ಏನ್ ಹೇಳ್ತಿದ್ಯಾ? ನಾನೇನು ಮಾಡಿಲ್ಲ. ಹಾಗಿದ್ಮೇಲೆ ಈ ಡೆಡ್ ಬಾಡಿ ನಿನ್ ಕಾರ್ ಡಿಕ್ಕಿನಲ್ಲಿ ಹ್ಯಾಕ್ ಬಂತು? ಅದೇ ಗೊತ್ತಾಗ್ತಾ ಇಲ್ಲ. ನನ್ನೇ ದಬಾಯಿಸ್ತ್ಯಾ? ನಾನು ಅವತ್ತೇ ನಿನ್ ಕೈ ಚಳಕ ನೋಡಿ ತಿಳ್ಕೊಂಡೆ ನೀನು ಭಾರಿ ಸ್ಮಗ್ಲರ್ ಕಮ್ ಕಿಲರ್ ಅಂತ. ನೀನೇನು ಹೆದರ್ಬೇಡ, ಈ ಡೆಡ್ ಬಾಡಿನ ನಾನು ಡಿಸ್ಪೋಸ್ ಮಾಡ್ಬಿಡ್ತೀನಿ. ಸಂಜೀವ, ಈ ಡೆಡ್ ಬಾಡಿನ ತಗೊಂಡು ಹೋಗಿ ಇವ್ರ ಎಸ್ಟೇಟ್ ಅಲ್ಲಿ ಮಣ್ಣು ಮಾಡ್ಬಿಟ್ಟು ಬನ್ನಿ. ಮಿಸ್ಟರ್ ಗೋಪಿನಾಥ್, ನೀವು ಇವ್ರ ಜೊತೆ ಹೋಗಿ, ಇವರು ನಿಮ್ಗೆ ಸಹಾಯ ಮಾಡ್ತಾರೆ. ಸಮಾಧಾನವಾಗಿ ಸಮಾಧಿನ ನಿಧಾನವಾಗಿ ಮಾಡ್ಬಿಟ್ಟು ಆದಷ್ಟು ಬೇಗ ವಾಪಸ್ ಬಂದ್ಬಿಡು. ಎಲ್ಲಾ ಕೆಲಸನೂ ಮುಗೀತಾ? ಮುಗೀತು. ಮಿಸ್ಟರ್ ಪಾಪಿ, ಐ ಆಮ್ ಸಾರಿ. ಮಿಸ್ಟರ್ ಗೋಪಿ, ಮರ್ಡರ್ ಮಾಡಕ್ ಮುಂಚೆ ಇರೋ ಧೈರ್ಯ ಮರ್ಡರ್ ಮಾಡಿದ ಮೇಲೂ ಇರಬೇಕು. ನಾನು ಮರ್ಡರ್ ಮಾಡಿಲ್ಲ. ಗೋಪಿ, ಅದನ್ನ ಹೇಗೆ ನಂಬೋದು? ಸಾಕ್ಷಿ ಇದೆಯೇ?
ನಾಲ್ಗೆ ಸುಳ್ಳು ಹೇಳ್ಬೋದು, ಆದ್ರೆ ಕ್ಯಾಮ್ರಾ ಸುಳ್ಳು ಹೇಳುತ್ತಾ? ಮಿಸ್ಟರ್ ಗೋಪಿನಾಥ್, ಹೆಣಾನ್ ತೋರಿಸಿ ನೀವು ರಾಜನ ಬಲೆಗೆ ಹಾಕೊಂಡ್ರಿ. ಆದ್ರೆ ಅದೇ ಹೆಣಾನ, ಕೂತಿಟ್ಟ ಹೆಣಾನ ಹೊರಗೆ ತೆಗೆದು ನಿಮಗೇ ತೋರಿಸಿ ನಿಮ್ಮನ್ನೇ ನಾನ್ ಬಲೆಗೆ ಹಾಕೊಂಡೆ. ಬರೀ ಶಕ್ತಿ ಇದ್ರೆ ಸಾಲದು, ಯುಕ್ತಿನೂ ಇರಬೇಕು. ಕುಳ್ರಿಗೆ ಬುದ್ಧಿ ಜಾಸ್ತಿ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಹೇಳು, ಎಷ್ಟು ಹಣ ಬೇಕು ನನ್ ಕೆಲಸ ಮಾಡ್ಕೊಡೋದು? 20 lakhs, 20 lakhs? 45 lakhs ವರ್ತ್ ಆಫ್ ಗುಡ್ಸ್. ಅದನ್ನೇ ಕಳ್ಕೊಂಡಿದ್ದೀರಂತೆ. ದಿಸ್ ಇಸ್ ಆಫ್ಟರ್ ಆಲ್ 20 lakhs. ಓಕೆ 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 Yes.